ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋರ್ದಾರ್. ಆತ್ಮೀಯರೇ, ಕುನಾಲ್ ಕಾಮ್ರಾ ಯಾರ ಹೆಸರು ಕೇಳಿಲ್ಲ ಇವ್ರ ಬಗ್ಗೆ. ಒಳ್ಳೆಯ ಹಾಸ್ಯ ವಿಮರ್ಶಕ, ಹಾಸ್ಯಗಾರ, ಕಾಮಿಡಿಯನ್, ಜೊತೆಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ತನ್ನದೇ ಆದ ದೃಷ್ಟಿಕೋನದ ವಿಮರ್ಶೆ, ಟೀಕೆ, ಟಿಪ್ಪಣಿ ಮಾಡುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸರಿಯಾಗಿ ಬೆಳೆಸ್ಕೊಂಡಂಥ ಭಾರತದ ಕೆಲವು ವಿಮರ್ಶಕರಲ್ಲಿ, ಟೀಕಾಕಾರರಲ್ಲಿ ಒಬ್ಬ ಕುನಾಲ್ ಕಾಮ್ರಾ ಮಾತಾಡ್ತಾರೆ ಅಂದರೆ ಸಾಕು, ಎಲ್ಲರೂ ಹುರುಪಿನದೇನೋ ಮಾತಾಡ್ತಾರೆ, ಹೊಸ ವ್ಯಾಖ್ಯಾನ ಮಾಡ್ತಾರೆ, ಹೊಸ ದೃಷ್ಟಿಯಿಂದ ಹೇಳ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನ. ಜೊತೆಗೆ ಯಾರನ್ನೂ, ಅದರಲ್ಲೂ ಆಡಳಿತದಲ್ಲಿರುವಂಥ ಯಾರನ್ನೂ ಬಿಡದ, ಅವರ ದೋಷಗಳನ್ನು ಹೇಳುವ, ಸತ್ಯದ ನೆಲೆಗಟ್ಟಿನಲ್ಲಿ ಹೇಳುವ, ವ್ಯಂಗ್ಯ ಮಾಡುವ ಒಂದು ವೈಶಿಷ್ಟ್ಯ ಇವರ ಒಂದು ನಾಲಿಗೆ ಮೇಲಿದೆ ಅಂದರೂ ಅಡ್ಡಿಯಿಲ್ಲ. ಭಾಳ ಬುದ್ಧಿವಂತರು, ಒಳ್ಳೆಯ ಕಲಾವಿದರು, ಸಡನ್ನಾಗಿ ಆನ್ ದ ಸ್ಪಾಟ್ ಆಶು ಕಾಮಿಡಿಯನ್ ಅಂತ ಆಶು ಕವಿ ಇದ್ದಂಗೆ ಇವರು. ಇಂಥವ್ರಿಗೆ ಇತ್ತೀಚೆಗೆ ಏನಾಯಿತಪ್ಪ ಅಂದ್ರೆ ಒಂದು ಸಭೆಯಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಕುನಾಲ್ ಕಾಮ್ರಾ ಅವರು ಹ್ಯಾಬಿಟ್ಯಾಟ್ ಸ್ಟುಡಿಯೋದಲ್ಲೇ ಏನಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ಮಾಡಿದರು. ಅದರಲ್ಲೇ ನಮ್ಮ ಶಿಂದೆ, ಏಕನಾಥ್ ಶಿಂದೆ, ಮೊದಲು ಶಿವಸೇನೆಯಲ್ಲಿದ್ದ ಶಿಂದೆ, ನಮ್ಮ ಏನಪ್ಪ ಅಂದ್ರೆ ಠಾಕ್ರೆ ಅವರ, ಭಾಳ ಠಾಕ್ರೆ ಅವರ ಏನಂತೀರಿ ನೀವು, ಮಗ, ಯಾವ ದೃಷ್ಟಿಯಿಂದ, ಈ ಪಕ್ಷದ ದೃಷ್ಟಿಯಿಂದ, ವಿಚಾರ ದೃಷ್ಟಿಯಿಂದ. ಈ ಶಿಂದೆ ನಂತರದಲ್ಲಿ ಏನಾಯಿತು, ಇತಿಹಾಸ ನೀವೆಲ್ಲ ನೋಡಿದ್ದೀರಿ. ಉದ್ಧವ್ ಠಾಕ್ರೆಗೆ ಇವರಿಗೆ ಬಂದು ಪಾರ್ಟಿ ಹೊಡೆದು ತಾವು ಈ ಒಂದು BJP ಜೊತೆಗೆ ಹೋಗಿ ಅಲ್ಲೇ ಮುಖ್ಯಮಂತ್ರಿಯಾಗಿ, ಇಲ್ಲಿಯ ಇವರ ತಮ್ಮ ಮೂಲ ಠಾಕ್ರೆಯವರ, ಬಾಳಾಸಾಹೇಬ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಪಕ್ಷದಿಂದ ಅನೇಕ ಜನರನ್ನು ಹಾರಿಸಿಕೊಂಡು ಹೋಗಿ ಪಾರ್ಟಿ ಹೊಡೆದ. ಆ ಪಾರ್ಟಿ ಹೆಸರನ್ನು ತಾವು ತಗೊಂಡು ನಾವು ನಿಜವಾದ ಪಾಟಿದಾರರ ಹೇಳ್ಕೊಂಡು ಇಲ್ಲಿಯ ಅನೇಕ ತಮ್ಮ ಮಿತ್ರ ಪಕ್ಷಗಳ ಸಾಯಿ ತೆಗೆದುಕೊಂಡು ಏನೇನು ಮಾಡಿದ್ರು ಅನ್ನೋ ದೊಡ್ಡ ಇತಿಹಾಸ ಅದ. ಅದ್ರ ಮೇಲೆ ಇವ್ರು ಕಾಮಿಡಿ ಮಾಡಿದ್ದಾರೆ. ಕುನಾಲ್ ಕಾಮ್ರಾ ಹೇಳುವಲ್ಲಿ ಒಂದಿಷ್ಟೆಲ್ಲೋ ತಪ್ಪೋ ಅಥವಾ ಸರಿನೋ ವಂಚಕ ಅಂತ ಬಳಸಿದ್ದಾರೆ. ಹೌದು, ಉದ್ಧವ್ ಠಾಕ್ರೆ ದೃಷ್ಟಿಯಲ್ಲಿ ಇವರು ವಂಚಕರು, ಪಾರ್ಟಿಯನ್ನು ಹೊಡೆದ್ರು, ಮೋಸ ಮಾಡಿದ್ರು, ಜನಕ್ಕೆ ಸುಳ್ಳು ಹೇಳಿದರು, ಅಧಿಕಾರಿ ಸುಳ್ಳು ಮಾಡ್ಕೊಂಡು ಅನ್ನೋದು ಇವೆಲ್ಲ ಗುರುತಾಗುವಂಥ ವಿಷಯ. ವಂಚಕನ್ನು ಶಬ್ದ ಮಾತಾಡಿದರು, ಟೀಕೆ ಮಾಡಿದರು, ವಿಮರ್ಶೆ ಮಾಡಿದರು. ಆ ನಡೆದ ಘಟನೆಗಳ ಮೇಲೆ ವಿಮರ್ಶೆ ಮಾಡಿದರು, ಸತ್ಯದ ನೆಲೆಗಟ್ಟಿನ ಮೇಲೆ ವಿಮರ್ಶೆ ಮಾಡಿದರು. ಸತ್ಯದ ನೆಲೆಗಟ್ಟಿನ ಮೇಲೆ ವಿಮರ್ಶೆ ಮಾಡೋದು, ಹೇಳೋದು ತಪ್ಪ. ಈ ರಾಜಕಾರಣಿಗಳೇನು ಡಿಕ್ಟೇಟರ ಅಥವಾ ಸರ್ವಾಧಿಕಾರಿನ, ಇವರೆಲ್ಲ ತೆಗೆದುಕೊಂಡು ನಿರ್ಧಾರ ಎಲ್ಲ ಸರಿನಾ ಅನ್ನೋದು ಇಲ್ಲಿ ಮೊದಲನೇ ಪ್ರಶ್ನೆ ಅದ. ಅದಕ್ಕೆ ನಮಗೆ ಸಂವಿಧಾನ ನಮಗೊಂದು ಹಕ್ಕು ಕೊಟ್ಟದ, ಮಾತಾಡೋ ಹಕ್ಕು ಕೊಟ್ಟದ. ಹಾಗಾದರೆ ಏನಾದ್ರು ಅಪಮಾನ ಮಾಡಬೇಕಂತಿಲ್ಲ. ಇವರು ಪಾರ್ಟಿ ಹೊಡೆದು ಸುಳ್ಳು, ತಮ್ಮ ಜೊತೆಗಾರ ತೆಗೆದುಕೊಂಡು ಹೋಗಿ ಎಲ್ಲಿ ಕೊಡ್ತಿದ್ರು, ಏನು ಮಾಡಿದರು, ಅಲ್ಲೆದ ಬಂದರು ಇವರು, ನಂತರ ಪಾರ್ಟಿ ಏನು ಮಾಡಿದರು, ತಮ್ಮ ಕೈ ಹೆಂಗೆ ತೊಗೊಂಡ್ರು, ಹೈಜಾಕ್ ಹೆಂಗೆ ಮಾಡಿದರು, ಇವೆಲ್ಲ ಸುಳ್ಳು. ಶಿವಸೇನೆ ಮೂಲತಃ ಬಾಳ ಠಾಕ್ರೆ ಕಟ್ಟಿದಂಥ ಎಲ್ಲರೂ ಕೂಡಿದಂಥ ಹೆಸರದು. ಅದನ್ನೇನೋ ಮಾಡಿ ನಾವು ನಿಜವಾದ ಶಿವಸೇನೆಕರು ಅಂತೇಳಿ ಅದನ್ನ ವ್ಯವಸ್ಥೆ ಉಪಯೋಗ ಮಾಡಿಕೊಂಡು ತಾವು ಅಧಿಕಾರ ಹಿಡಿದಿದ್ದು ಸುಳ್ಳು. ಯಾಕಂದ್ರೆ ಶಿವಸೇನೆ ಸೆಂಟ್ರದ ಅಧಿಕಾರ ಇದ್ದಂಥ BJP ಜೊತೆ ಕೂಡ ಇಲ್ಲೇ ಉದ್ಧವ್ ಠಾಕ್ರೆ ಜೊತೆಗೆ ಪವಾರ ಮತ್ತು ಕಾಂಗ್ರೆಸ್ ಹೊಡೆಸುವಾಗಿ ಏನೋ ಮಾಡಿದ್ರಿ. ಅದನ್ನ ದೃಷ್ಟಿಯಿಂದ ರಾಜಕೀಯ ಅನಿಸಿರ್ಬೋದು, ಇಲ್ಲಂತಲ್ಲ. ಆದರೆ ಜನಸಾಮಾನ್ಯ ದೃಷ್ಟಿಯಿಂದ ಜನಸಾಮಾನ್ಯರು ಇದನ್ನು ಮೋಸ ಮಾಡಿದ್ರಲ್ಪ ಅಂತ ಅನೇಕ ಜನ ಅಂತ ಇದ್ರಲ್ಲೇ. ಅದರಲ್ಲಿ ಉದ್ಧವ್ ಠಾಕ್ರೆ ಬೆಂಬಲಿಗರು ಹೌದಪ್ಪ ಇದು ಮೋಸ ಅಂತಾರೆ. ಅದನ್ನು ಹೇಳಿದ್ದು, ಅದನ್ನು ತೋರಿಸಿದ್ದು, ಇನ್ನೊಂದು ಮಕ್ಕಳನ್ನು ತೋರಿಸಿದ್ದು ತಪ್ಪ. ರಾಜಕೀಯದಲ್ಲಿ ಮಾಡುವಂಥ ತಪ್ಪುಗಳ ಬಗ್ಗೆ ಜನರ ಮುಂದೆ ಹೇಳಿದ್ದು ತಪ್ಪ. ಏನು ತಪ್ಪಿಲ್ಲ. ಅದಕ್ಕಾಗಿ ನೀವು ಎಂಥ ಒಂದು ನಿರ್ಧಾರ ತೊಗೊಂಡು ನೀವು ಕೋರ್ಟ್ ಹೋಗ್ಬೋದಾಗಿತ್ತಲ್ಲ, ಕೋರ್ಟ್ ಹೋಗಿ ನಿಷೇಧ ಹೇರಬೇಕಾಗಿತ್ತಲ್ಲ ಇದ್ರ ಮೇಲೆ, ಕುನಾಲ್ ಅವ್ರ ಮೇಲೆ. ಕುನಾಲ್ ಕಾಮಿಡಿಯನ್ ಶೋ ನಡೆದ ನೋಡಬೇಕಾಗಿತ್ತಲ್ಲ. ಅದನ್ನೆಲ್ಲ ಬಿಟ್ಟುಕೊಟ್ಟು ನಿಮ್ಮ ಗುಂಡಾ ಪ್ರವೃತ್ತಿಯ ಶಿವಸೇನೆಯ ಜನರನ್ನು ಬಿಟ್ಟ ಆ ಒಂದು ಹ್ಯಾಬಿಟ್ಯಾಟ್ ಸ್ಟುಡಿಯೋವನ್ನು ನಾಶ ಮಾಡಿದ್ದು, ಅಲ್ಲಿ ಕಲ್ಲು ಹೋಗಿದ್ದು, ಎಲ್ಲ ಏನೆಲ್ಲ ಮಾಡಿದ್ರು ಒಳಗೆ ಅವು ದೃಶ್ಯಗಳು ಇವತ್ತು ಹರಿದಾಡ್ತಾ ಇದ್ದಾವೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಇದು ಸರಿನಾ? ನಡೆದ ಘಟನೆ ಸುಳ್ಳ ಇಲ್ಲ, ನಡೆದಿದ್ದೇನು ಸತ್ಯನ, ಅದ್ರಲ್ಲಿ ಎರಡು ಮಾತಿಲ್ಲ. ಅಧಿಕಾರಕ್ಕಾಗಿ ಮಾಡಿದರೆ ಅಡ್ಡಿ ಇಲ್ಲ, ಅಧಿಕಾರಿಗಾಗಿ ಮಾಡಿದ್ರೆ ಅಂದರೆ ಏನು ತಪ್ಪದ ರೀ? ಅಧಿಕಾರಕ್ಕಾಗಿ ವಂಚನೆ ಮಾಡಿದ್ರೆ ಅಂದ್ರೆ ಏನು ತಪ್ಪದ? ಆ ಪದ ಹೌದ್ರಿ, ನಮ್ಗೆ ಅಪಮಾನ ಮಾಡಿತು, ಅಪಮಾನ ಮಾಡೋದು ಕೆಲಸ ಮಾಡಿದಾಗ ಅಪಮಾನ ಆಯಿತು. ಸುಳ್ಳು ಹೇಳಿದಾಗ ಸುಳ್ಳು ಹೇಳಿದೆಪ್ಪ ಅಂದ್ರೆ ಅಪಮಾನನ? ಕದ್ದಾಗ ನೀ ಕದ್ದಿಪ್ಪ ಅಂತ ಹೇಳಿದ ಅಪರಾಧನ? ಭ್ರಷ್ಟಾಚಾರ ನಿಮ್ಮ ರಾಜ್ಯದಲ್ಲಿ ಬಿಟ್ಟು ಹೋಗಿಲ್ಲ ಅಂತ ಹೇಳಿದರೆ ಅದು ಅಪರಾಧನ? ಇದು ಸುಳ್ಳು. ನಾವು
ನಿಮ್ಮ ಆಡಳಿತಲೂ ಅದಾಗಿದೆ, ಹಿಂದಿನ ಆಡಳಿತಲೂ ಅದ. ಕಾಂಗ್ರೆಸ್ ನೀವು ಅದೇ ರೀತಿ ಟೀಕಾ ಮಾಡಿದ್ರಿ, ನೀವು ಟೀಕಾ ಮಾಡಿದ್ರೆ ಒಳ್ಳೆಯದು, ಇನ್ನೊಬ್ರು ಮಾಡಿದ್ರಲ್ಲ. ಇವತ್ತು ಕುನಾಲ್ ಕಾಮರ್ ಅವರು ಅದನ್ನ ಮಾತಾಡಿದ್ದಾರೆ. ಅದಕ್ಕೆ ನಾವು ಕ್ಷಮೆ ಕೇಳೋದಿಲ್ಲಪ್ಪ ಅಂತ ಇದ್ದಾರೆ. ನಾವು ವಂಚಕಂತ ಸರಿನದ. ಇಲ್ಲಿಯ ಮೂಲ ಬಾಳಾ ಸಾಹೇಬ್ ಠಾಕ್ರೆ ಶಿವಸೇನೆ ಹೊಡ್ಕೊಂಡು ಅದು ನಿಮ್ಮದು ಮಾಡಿಕೊಂಡು ಬಿಲ್ಲ ಬಾಣ ಅದ್ರದ್ದು ಎಲ್ಲ ನೀವು ತೊಗೊಂಡು ಹೋಗಿಬಿಟ್ರಿ. ಇದು ಉದ್ಧವ್ ಠಾಕ್ರೆ ಅವರಿಗೆ ಅಪಮಾನ ಅಲ್ಲ, ಇವ್ರಿಗೆ ಬೆಂಬಲ ಮಾಡಿ ವೋಟ್ ಹಾಕಿದವ್ರಿಗೆ ಅಪಮಾನ ಅಂತ ಹೇಳಿದ್ದು ತಪ್ಪ. ಅದಕ್ಕಾಗಿ ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನ. ಯಾವುದನ್ನಾದರೂ ಮಾತಾಡುವಾಗ ಅದನ್ನು ಹೋಗಿ ಇವತ್ತು ನೀವು ಗದ್ದಲ ಮಾಡಿ ಆ ಒಂದು ಸ್ಟುಡಿಯೋವನ್ನು ಹ್ಯಾಬಿಟ್ಯಾಟ್ ಸ್ಟುಡಿಯೋವನ್ನು ಅಲ್ಲಿ ದುಂಬಡಿ ಹಾಕಿ ಮಾಡಿ ಅಂಜಿಸಿದ್ರೆ ಇದು ಗುಂಡಾಗಿರಿ ಅಪರಾಧ ಅಲ್ಲೇನಿದು, ಇದಕ್ಕೇನು ಶಿಕ್ಷೆಪ್ಪ ಅನ್ನೋದು. ಈಗಾಗಲೇ 12 ಮಂದಿ ಬಂಧನೂ ಆಗ್ಯದ, ಮತ್ತೇನೂ ಆಗ್ಯದವ. ಅದಕ್ಕೆ ನಮ್ಮ ಉದ್ಧವ್ ಠಾಕ್ರೆ ಒಂದು ಮಾತು ಹೇಳಿದ್ದಾರೆ. ಕುನಾಲ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಸತ್ಯವನ್ನು ಉಲ್ಲೇಖಿಸಿ ಸಾರ್ವಜನಿಕ ಅಭಿಪ್ರಾಯಕ್ಕೆ ಧ್ವನಿಗಿದ್ದಾರೆ, ಸಾರ್ವಜನಿಕರಿಂದ ಮಾತಾಡ್ತಾ ಇದ್ದಾರೆ. ಹೌದು ಬಾಯ್ಪುರು ವಂಚಕರು, ಸಿಂಧೆ ಅವರು ಅಧಿಕಾರಕ್ಕೆ ಏನು ಬೇಕಾದ್ರು ಮಾಡಬಲ್ಲರು ಅಂತೇಳಿ ಅವರು ತಪ್ಪು ಮಾಡಿಲ್ಲ ಅಂತ ಉದ್ಧವ್ ಠಾಕ್ರೆ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಉದ್ಧವ್ ಠಾಕ್ರೆ ಅವರ ಸ್ಟೇಟ್ಮೆಂಟ್ ಒಂದು ದೃಷ್ಟಿಯಿಂದ ಸರಿ ಇರ್ಬೋದು, ಇನ್ನೊಂದು ದೃಷ್ಟಿಯಿಂದ ಇವರು ಪರ ಮಾತಾಡಿದಾರಪ್ಪ ಅಂತೇಳಿ ಅವ್ರ ಬೆಂಬಲ ಸೂಚಿಸೋಕೆ ಆಗೋದಿಲ್ಲ. ಬಟ್ ನಡೆದದ್ದು ಮಾತ್ರ ಸುಳ್ಳಲ್ಲ. ಈ ರೀತಿಯಾಗಿ ಆ ಒಂದು ಘಟನಾವಳಿ ಜರುಗಿ ಹೋಗಿದ್ದು ಏನು ಸುಳ್ಳಲ್ಲ. ಇನ್ನು ಮಿಲಿಂದ ದೇವರ ಅನ್ನೋದು ಶಿವಸೇನಾ ನಾಯಕ ಹೇಳ್ತಾ ಇದ್ದಾರೆ, ರಾಜ್ಯಸಭಾ ಸದಸ್ಯ, ಶಿಂದೆ ಅವರನ್ನು ಅಣಗಿಸುವುದು ಶ್ರೇಷ್ಠತೆ ಸೊಕ್ಕಿನಂತೆ ಕಾಣಿಸುತ್ತದೆ. ಅಣಗಿಸೋದು ಯಾಕ್ರಿ, ಅಣಗಿಸಾರಲ್ಲಿ ಅವರು ವಂಚಕ ಅಂತ ಹೇಳಿದಾರಪ್ಪ. ಅಣಗಿಸಿದ್ರೆ ಅಪಮಾನ ಅಂದಂಗದು. ಅದಕ್ಕಾಗಿ ಅಪಮಾನ ನೀವು ಅಣಗಿಸ್ರಿ, ಅವ್ರಿಗೆ ಟೀಕೆ ಮಾಡಿರಿ. ನೀವು ಒಂದು ಕಾಂಗ್ರೆಸ್ ವ್ಯಕ್ತಿಪ್ಪ ಅಂದ್ಕೊಳ್ರಿ, ಮತ್ತೇನು ಕರ್ಕೊಳ್ರಿ, ಅಥವಾ ವೈಚಾರಿಕ ವ್ಯಕ್ತಿಪ್ಪ ಅನ್ರಿ, ಅಥವಾ ಅರ್ಬನ್ ನೆಕ್ಸೈಡ್ ಅಂತ ಅಂತೀರಲ್ಲ ನೀವು, ಅನ್ನೋದಿಲ್ವಾ? ಹಂಗೆ ಅಂತೀರಿ. ಅದಕ್ಕಾಗಿ ಒಂದು ರೀತಿ ಹಾಳಿ ಮಾಡೋದು ಅವಶ್ಯಕತೆ ಅಂತ. ಮುಂದೆ ಅದೇ ಕಾಲಕ್ಕೆ ದೇವೇಂದ್ರ ಫಡ್ನವೀಸ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನು ಅವಮಾನಿಸಿದ್ದಕ್ಕೆ ಕುನಾಲ್ ಕಾಮ್ರಾ ಕ್ಷಮೆ ಕೇಳಬೇಕು. ಕುನಾಲ್ ಕಾಮ್ರಾ ಅಪಮಾನ ಮಾಡಿದ್ದಾರೆ ಶಿಂದೆ ಅವ್ರಿಗೆ, ರಾಜಕೀಯದಲ್ಲಿ ನಡೆಯುವಂಥವನ್ನು ಮಾತಾಡ್ತಾರೆ ಅವ್ರು. ಹೌದು, ಅವ್ರ ಮನುಷ್ಯ, ಅವರು ಉಪ ಮುಖ್ಯಮಂತ್ರಿ, ಅವ್ರ ಸರ್ಕಾರ ನಿಂತಿದ್ದೆ ಈ ಶಿವಸೇನೆ ಮೇಲೆ. ನಮ್ಮ ಯಾರಪ್ಪ ಅಂದ್ರೆ ಈ ಶಿಂದೆ ಅವರ ಸಪೋರ್ಟ್ದಿಂದಾಗೆ ಈಗ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಮುಂದೆ ಇನ್ನು ಶಿವಸೇನೆಯ ಸಂಸದ ಕುನಾಲ್ಗೆ ಮುಕ್ತವಾಗಿ ಸಂಚರಿಸಲು ಬಿಡುವುದಿಲ್ಲ. ನೋಡಿ, ಇದು ಉಂಡಾಗಿರಲಿದು ಮುಕ್ತ ಅಡ್ಡಾಡಕ್ಕೆ ಬಿಡುವುದಿಲ್ಲ ಅಂತ ಅವ್ರನ್ನ. ಈ ನಮ್ಮ ಶಿಂದೆ ಗುಟ್ಟದ ಶಿವಸೇನೆ ಮನುಷ್ಯ ಅವರನ್ನು ಪಕ್ಷದ ಕಾರ್ಯಕರ್ತರು ಅಟ್ಟಿಸಿಕೊಂಡು ಹೋಗುತ್ತಾರೆ. ಅವ್ರು ಬೆನ್ನತ್ತಲ್ಲಿ ಬಿಡುವುದಿಲ್ಲ ಅವ್ರನ್ನಂತ. ಯಾಕೆ ಸತ್ಯ ಮಾತಾಡಿದ್ದು ಅದು ಅವ್ರು ಮಾತಾಡೋ ಹೋಗೋದು ಮಾತಾಡಿದ್ದಾರೆ. ಅವ್ರ್ಯಾಕೆ ದೇಶ ಬಿಟ್ಟು ಹೋಗ್ಬೇಕಪ್ಪ ಅನ್ನೋದು ಕಾಮನ್ ಸೆನ್ಸು ನಮ್ಮಲ್ಲಿಲ್ಲಲ್ಲ. ಅವರು ದೇಶದಿಂದ ಓಡುವಂತೆ ಮಾಡುತ್ತೇವೆ ನೋಡಿರಿ, ಮತ್ತೆ ದೇಶದಿಂದ ಓಡೋಂಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿವರೆಗೆ ಮುಟ್ತಾ ಇದೆ? ಇವೆಲ್ಲ ಘಟನಾವಳಿಗಳನ್ನ ನೆನಪಿಸ್ಕೊಂಡಾಗ ಕುನಾಲ್ ಅವರು ಟೀಕೆ ಮಾಡಿದ್ದು ಇಲ್ಲಿಯೇ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಎಷ್ಟು ಹದಗೆಳ್ಳದ, ಇಲ್ಲಿ ವ್ಯವಸ್ಥೆ ಎಷ್ಟು ಕೆಳಮಟ್ಟ ಹೋಗಿ ಮುಟ್ಟದ ಅಂತೇಳಿ ಇವತ್ತು ಯಾರ್ಯಾರು ಮಾತು ಕೇಳಿಸ್ತಿದ್ರು ಇಲ್ಲ ಅನ್ನೋಂಥ ಪರಿಸ್ಥಿತಿ ಅದ. ಯಾಕೆಂದ್ರೆ ಒಂದು ಕಡೆ UBT ಅವ್ರು ಹೇಳ್ತಾರೆ ಇಲ್ಲ ಒಳ್ಳೆ ಕೆಲಸ ಮಾಡಿರಿ ಅಂತೇಳಿ. ಯಾಕಂದ್ರೆ ಅವ್ರ ಪರವಾಗಿದ್ದಂಥ ಡಿಜಿಟಲ್ ಕಾರಣಕ್ಕಾಗಿ ಅದಕ್ಕಾಗಿ ಇವರು ಟೀಕಾ ಮಾಡ್ತಾ ಇದ್ದಾರೆ. ನಮ್ಮ ಯಾರಪ್ಪ ಏಕನಾಥ್ ಶಿಂದೆ ಅವರು, ಅವ್ರ ಜೊತೆಗಾರರು ಫಡ್ನವೀಸ್ ಅವರು ಸಹಿತ ಇಲ್ಲಪ್ಪ ಒಂದು ತಪ್ಪಂತ ಹೇಳ್ತಾ ಇದ್ದಾರೆ. ಇದು ಆಗಬಾರ್ದು, ನಾವು ಇಲ್ಲಿ ಯಾಕೆ ಮಾತ್ರ ಎತ್ಕೊಂಡಿವಪ್ಪ ಅಂತಂದ್ರೆ ಇಂಥ ಘಟನೆ ಮರುಕಳಿಸಬಾರ್ದು. ಯಾಕೆ ಮರುಕಳಿಸಬಾರ್ದಪ್ಪ ಅಂದ್ರೆ ನಮ್ಗೆ ಹೇಳೋ ಹಕ್ಕದ ರೀ ಪತ್ರಕರ್ತರಿಗೆ. ಅದು ಕಾಮಿಡಿಯನ್ ವಿಮರ್ಶಕರು ಅವ್ರಿಗೂ ಹೇಳೋ ಹಕ್ಕದ. ಅವ್ರು ಹೇಳಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಲಿ, ಅದ್ರಲ್ಲಿ ತಪ್ಪೇನೈತಿ? ಯಾಕಂತಂದ್ರೆ ಇದು ಇಂಥ ಒಂದು ಗುಂಡಾಗಿರಿ ಪ್ರವೃತ್ತಿ ವ್ಯಕ್ತಪಡಿಸೋದು, ದೈಹಿಕವಾಗಿ ದಾಳಿ ಮಾಡುವಂಥದ್ದು, ಅಪಪ್ರಚಾರ ಮಾಡೋದು ತಪ್ಪಿವು. ವಿಮರ್ಶೆ ಮಾಡಿರಿ, ಟೀಕೆ ಮಾಡಿರಿ, ಇವ್ರು ತಪ್ಪಿದ್ರೆ ಹೇಳ್ರಿ, ತಪ್ಪಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವದ ಸೊಗಸಿರೋದು ಅಲ್ಲ. ಈ ಎಲ್ಲ ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಹಕ್ಕಿನ ನೆಲೆಯಲ್ಲಿ, ಸಂವಿಧಾನದ ಹಕ್ಕಿನ ನೆಲೆಯಲ್ಲಿ ಕುನಾಲ್ ಅವರು ಹಾಸ್ಯ ಮಾಡಿದ್ದಾರೆ. ನೀವು ಹಾಸ್ಯವಾಗಿ ಅವ್ರಿಗೆ ಉತ್ತರ ಕೊಡ್ರಿ, ಅದು ಬಿಟ್ಟು ಗುಂಡಾಗಿರಿ ತೋರಿಸು ಸರಿಯಲ್ಲ ಅನ್ನೋ ಮಾತು ಹೇಳ್ತಾ ಕುನಾಲ್ ಕಾಮ್ರಾರ ಈ ಒಂದು ಟೀಕೆಯಿಂದ ಫಡ್ನವೀಸರೇನೋ ಕ್ಷಮಾ ಕೇಳ್ತೈತೆ ಇದ್ದಾರೆ. ಆದರೆ ಅವ್ರು ಕೇಳುವುದಿಲ್ಲ. ಬೇಕಾದ್ರೆ ಕೋರ್ಟ್ರ ಹೇಳಿದರೆ ನಾ ಕೇಳ್ತೀನಿ ಕ್ಷಮಾನ ತಪ್ಪಾಗಿತ್ತಂದ್ರೆ ಅಂಥೇಳಿ ಹೇಳಿದ್ದಾರೆ. ಈ ತಪ್ಪು ಒಪ್ಪು ಅನ್ನೋದು ಇನ್ನು ನ್ಯಾಯಾಲಯದಲ್ಲದ, ನ್ಯಾಯಾಲಯ ಏನು ಕೊಡ್ತದೆ ನೋಡೋಣ. ಬಟ್ ಆದರೆ ಕುನಾಲರ ಹಾಸ್ಯವನ್ನು ಅಥವಾ ವ್ಯಂಗ್ಯವನ್ನು ನಾವೆಲ್ಲ ಸಮಾಜದ ಮುಖಿಗಳಾದಂಥ ಅದರ ರಾಜಕಾರಣಿಗಳು ಅದನ್ನು ಸಹಜವಾಗಿ ಸ್ವೀಕರಿಸಬೇಕು ವಿನಃ ಅದನ್ನು ಚಾಲೆಂಜಾಗಿ ಅದನ್ನು ಹುಂಬುಗಳಿಕೆಯಿಂದ ಅಥವಾ ಒಂದು ಪ್ರತಿ ದಾಳಿಯಿಂದ ಮುಚ್ಚುವಂಥ ಕೆಲಸ ಪ್ರಜಾಪ್ರಭುತ್ವ ವಿರೋಧಿ ಅಂತ ಮಾತು ಹೇಳ್ತಾ ಕುನಾಲ್ ಕಾಮ್ರಾರವರಿಗೆ ರಕ್ಷಣೆ ಸಿಗಲಿ, ಜೊತೆಗೆ ಅವ್ರ ಧ್ವನಿಗೆ
ನಮ್ಮ ಸಂವಿಧಾನ ಧ್ವನಿಯಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ ಸತ್ಯದ ಕೈಗಂಡಿ ವಂದನೆಗಳು.